ಬೆಂಗಳೂರಿನ ದೇವರಾಜ್ರವರು ಈ ಮೊದಲೇ ನಮ್ಮ ಕಬ್ ಮಿನಿ ಟ್ರ್ಯಾಕ್ಟರ್ ನ ಖರೀದಿಸಿದ್ದರು. ಇಂದು ಈ ವುಡ್ ಚಿಪ್ಪರ್ ಕೂಡ ಖರೀದಿಸಿದ್ದಾರೆ. ಅವರಿಗೂ ಪೂರ್ವಕ ಧನ್ಯವಾದಗಳು. ಇದನ್ನ ಈ ಮಿನಿ ಟ್ರ್ಯಾಕ್ಟರ್ಗೆ ಅಟ್ಯಾಚ್ಮೆಂಟ್ ಮಾಡಿ ಕೊಟ್ಟಿದ್ದೇವೆ. ಹೀಗೆ ಮಿನಿ ಟ್ರ್ಯಾಕ್ಟರ್ಗೆ ಅಟ್ಯಾಚ್ಮೆಂಟ್ ಮಾಡಿಕೊಂಡು ತೋಟದ ಸುತ್ತ ಎಲ್ಲಿ ಗರಿ ಇರ್ತಾವೋ ಅಲ್ಲೆಲ್ಲ ಓಡಾಡಿ ನಾವು ಗರಿಯನ್ನ ಅಲ್ಲೇ ಪುಡಿ ಮಾಡಿ ಹಾಕ್ಬಹುದು. ಇದು ಎಡೆಮಟ್ಟೆ ಸಮೇತ ಹಾಕಿದ್ರೆ ಒಂದೊಂದ್ಸರಿ ಹೋಗುತ್ತೆ, ಒಂದೊಂದ್ಸರಿ ಸಿಕ್ಕೊಳ್ಳುತ್ತೆ. ಆ ಎಡೆಮಟ್ಟೆ ಕಟ್ ಮಾಡಿ ಹಾಕಿದ್ರೆ 2 ಪೀಸ್ ಮಾಡಿ ಹಾಕಿದ್ರೆ ಸುಲಭವಾಗಿ ಹೋಗುತ್ತೆ. ಇದು 14 HP 459 cc ಇಂಜಿನ್ ಆಗಿರ್ತದೆ. 4 ಸ್ಟ್ರೋಕ್ ಇಂಜಿನ್ ಆಗಿರ್ತದೆ. ಗಂಟೆಗೆ 1 ಲೀಟರ್ 1.25 ಲೀಟರ್ ಡಿಪೆಂಡ್ ಆನ್ ಲೋಡ್ ಪೆಟ್ರೋಲ್ ತಗೊಳುತ್ತೆ. ಈ ರೀತಿ ನಾವು ತೆಂಗಿನ ಗರಿ, ಅಡಿಕೆ ಗರಿ, ತೆಂಗಿನ ಸಿಪ್ಪೆ, ಕಾಯಿ ಎಲ್ಲವನ್ನು ಕತ್ತರಿಸಿ ಪುಡಿ ಮಾಡಿ ಅದನ್ನ ಗಿಡದ ಬುಡಗಳಿಗೆ ಸುತ್ತ ಹಾಕಿದ್ರೆ 2 ಇಂಚ್ ದಪ್ಪ ಹಾಕಿದ್ರೆ ಗಿಡದ ಬುಡದಲ್ಲಿ ತಂಪು ಉಳಿಯುತ್ತೆ, ಮತ್ತೆ ಎರೆಹುಳು ಹೆಚ್ಚಾಗುತ್ತೆ. ಗಿಡಗಳಿಗೆ ಯಥೇಚ್ಛವಾದ ಪೊಟ್ಯಾಶ್ ಸಿಗುತ್ತೆ. ನೋಡಿ, ತೆಂಗಿನ ಗರಿಯಲ್ಲಿ, ಅಡಿಕೆ ಗರಿಯಲ್ಲಿ, ತೆಂಗಿನ ಚಿಪ್ಪಿನಲ್ಲಿ ಯಥೇಚ್ಛವಾದ ಪೊಟ್ಯಾಶ್ ಇರುತ್ತೆ. ಹಾಗೂ 2 ಇಂಚು 3 ಇಂಚು 4 ಇಂಚ್ ದಪ್ಪದವರೆಗೂ ಕೂಡ ಕಟ್ಟಿಗೆ ಕೂಡ ಕತ್ತರಿಸ್ತಾ ಇದಾವೆ. ಅಂದ್ರೆ ವುಡ್ ಚಿಪ್ಪರ್ ಅಂತಾರೆ ನೋಡಿ. ಇದು ಕಟ್ಟಿಗೆ ತುಂಡು. ತೋಟದಲ್ಲಿ ಇರ್ತಕ್ಕಂತ ಗಿಡಗಂಟೆಗಳನ್ನ ಕತ್ತರಿಸಿ ಈ ರೀತಿ ನಾವು ಪುಡಿ ಮಾಡಿ ಗಿಡ ಸುತ್ತ ಹಾಕಿದಾಗ ಎರೆಹುಳುಗಳು ಹೆಚ್ಚಾಗ್ತವೆ, ಮೈಕ್ರೋ ಆರ್ಗನ್ಸ್ ಹೆಚ್ಚಾಗ್ತವೆ, ಗಿಡದ ಬುಡದಲ್ಲಿ ತಂಪು ಉಳಿಯುತ್ತೆ, ಗಿಡ ಸುತ್ತ ಹುಲ್ಲು ಹುಟ್ಟೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅವಾಗ ಬುಡದ ಹತ್ರ ಕಳೆ ತೆಗೆಯೋದು ನಮಗೆ ಕಡಿಮೆ ಆಗುತ್ತೆ. ಸುಲಭವಾಗಿ ಇದನ್ನ ತೋಟದ ತುಂಬಾ ಓಡಾಡಿ ನಾವು ಈ ರೀತಿ ಗರಿಗಳನ್ನ ಪುಡಿ ಮಾಡ್ಬೋದು. ನೋಡಿ, ಹಸಿ ಅಡಿಕೆ ಗರಿ ಕೂಡ ಈಗ ಹೋಗ್ತಾ ಇದೆ, ತೆಂಗಿನ ಗರಿನೂ ಹೋಗ್ತದೆ. ತೆಂಗಿನ ಗರಿ ಎಡೆಮಟ್ಟೆ ಮಾತ್ರ 1 ಅಡಿ ಉದ್ದ ಕಟ್ ಮಾಡಿ 2 ಪೀಸ್ ಮಾಡಿ ಹಾಕ್ಬೇಕು, ಸುಲಭವಾಗಿ ಕಟ್ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ಇದು ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್ ಇಲ್ದಲೂ ಹಾಗೆ ಎಳೆದುಕೊಂಡು ಹೋಗೋಕ್ಕೂ ಕೂಡ ಸಿಗ್ತದೆ. ಸಪರೇಟ್ ವುಡ್ ಚಿಪ್ಪರ್ ಕೂಡ ಸಿಗ್ತದೆ. ಹಲವಾರು ಮಾದರಿಯ ಕಳೆ ಯಂತ್ರಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ನೋಡಿ, ಈಗ ಅದು ಹಸುಗಳಿಗೆ ಮೇವು ಕೂಡ ಮಾಡ್ಕೊಳ್ಬಹುದು. ಈ ರೀತಿ ಮೇವು ಕೂಡ ಸಣ್ಣದಾಗಿ ಪುಡಿ ಆಗುತ್ತೆ. ಹಸು ಸಾಕಿದವ್ರಿಗೆ ತೋಟದಲ್ಲಿ ಗೊಬ್ಬರನು ಮಾಡ್ಕೊಳ್ಬಹುದು, ಮತ್ತೆ ಮೇವು ಕಟ್ ಮಾಡ್ಕೊಳ್ಬಹುದು. ಇದು ಎರಡಕ್ಕೂ ಅನುಕೂಲ ಆಗುತ್ತೆ. ನೋಡಿ, ಸಣ್ಣ ಸಣ್ಣ ಪೀಸ್ ಆಗಿದೆ ಅದು ಮೇವೆಲ್ಲ. ಹಸುಗಳಿಗೆ, ಕುರಿಗಳಿಗೆ ಒಳ್ಳೆ ಆಹಾರ ಆಗ್ತದೆ. ಮತ್ತೆ ಇದೇ ಮಷಿನ್ ನಿಂದ ನಾವು ತೋಟಗಳಲ್ಲಿ ಕಳೆ ಕೂಡ ಹೊಡಿಬಹುದು. ಈಗಾಗಲೇ 30 ಈ ಮಿನಿ ಟ್ರ್ಯಾಕ್ಟರ್ಗಳನ್ನ ಕೊಟ್ಟಿದ್ದೇವೆ. ಮಂಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಮೈಸೂರು, ಕೊಳ್ಳೇಗಾಲ ಹಾಗೂ ಬೆಂಗಳೂರು ಸುತ್ತಮುತ್ತ ಹಾಗೂ ತುಮಕೂರು ಎಲ್ಲ ಕಡೆ ಕೊಟ್ಟಿದ್ದೇವೆ. 4-5 ಎಕರೆ 6 ಎಕರೆ 7 ಎಕರೆ ಇರ್ತಕ್ಕಂಥ ರೈತರು ಈ ಮಿನಿ ಟ್ರ್ಯಾಕ್ಟರ್ನ ಖರೀದಿಸಿ ಆರಾಮವಾಗಿ ಕಳೆ ಹೊಡಿಬಹುದು. ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ನೋಡಿ, ಈ ರೀತಿ ಕಳೆಯನ್ನು ಹೊಡೆದಾಗ ಕೂಡ ಕಳೆ ಕೂಡ ನಮಗೆ ಮಲ್ಚಿಂಗ್ ಆಗ್ತದೆ. ಮಲ್ಚಿಂಗ್ ಆದಾಗ ನಮ್ಮ ಭೂಮಿಯಲ್ಲಿ ಎರೆಹುಳು ಹೆಚ್ಚಾಗ್ತವೆ, ಸೂಕ್ಷ್ಮ ಜೀವಿಗಳು ಹೆಚ್ಚಾಗ್ತವೆ. ನಾವು ಉಳುಮೆ ಮಾಡಿದಾಗ ಪದೇ ಪದೇ ಮಣ್ಣು ಗಟ್ಟಿ ಆಗ್ತದೆ, ಮತ್ತೆ ಎರೆಹುಳುಗಳು ಸಂಖ್ಯೆ ಕಮ್ಮಿ ಆಗ್ತದೆ. ಉಳುಮೆ ಮಾಡಿದಾಗ ಪದೇ ಪದೇ ಅಡಿಕೆ ಗಿಡದ ಬೇರುಗಳು ಹರಿತವೆ. ಅಡಿಕೆ ಗಿಡದಲ್ಲಿ 0 ಕಲ್ಟಿವೇಶನ್ ಮಾಡಿದ ಅನೇಕ ರೈತರು 16-17 ಕ್ವಿಂಟಲ್ ವರೆಗೂ ಇಳುವರಿ ತೆಗೆಯುತ್ತಿದ್ದಾರೆ. ತಾವು ಕೂಡ 0 ಕಲ್ಟಿವೇಶನ್ ಬಗ್ಗೆ ಯೋಚನೆ ಮಾಡಬಹುದು. ನೋಡಿ, ಈ ರೀತಿ ಟ್ರಾಲಿಯಲ್ಲಿ ಬ್ಯಾರಲ್ ಇಟ್ಕೊಂಡು ಇದರಿಂದ ಔಷಧಿ ಸಿಂಪಡಣೆ ಕೂಡ ಮಾಡಬಹುದು. ಇಡೀ ತೋಟ ತುಂಬಾ ಓಡಾಡಿ ಒಂದು ಹತ್ರ ನಿಲ್ಲಿಸಿಕೊಂಡ್ರೆ 150 ಮೀಟರ್ 200 ಮೀಟರ್ ವರೆಗೂ ಓಡಾಡಿ ಔಷಧಿ ಸಿಂಪಡಣೆ ಮಾಡಬಹುದು. ಮತ್ತೆ ಮುಂದಕ್ಕೆ ತಗೊಂಡೋಗಿ ಅವು ಕೂಡ ಔಷಧಿ ಸಿಂಪಡಣೆ ಮಾಡಬಹುದು. 16,500ರಿಂದ 3,90,000 ನಮ್ಮಲ್ಲಿ ರೈತರ ಜಮೀನಿಗೆ ಅನುಸಾರ ಯಂತ್ರಗಳು ದೊರೆಯುತ್ತವೆ. ತಾವು 9880973218 ನಂಬರ್ಗೆ ವಾಟ್ಸಪ್ ನಲ್ಲಿ ತಮ್ಮ ಜಿಲ್ಲೆಯ ಹೆಸರು ಬರೆದರೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಧನ್ಯವಾದಗಳು.